ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ಉಷಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರ್ಯಾರೆಲ್ಲ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಪ್ರತಿಯೊಬ್ಬರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ನ ನೋಡ್ತಾ ಇದ್ದೀರಾ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಲ್ಲೇ ನೋಡ್ತಾ ಇದ್ದೀರಾ ಅಂದರೆ ಉಷಾಂತರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನಲ್ಲೂ ಕೂಡ ಆಲ್ ಅಂತ ಸೆಲೆಕ್ಟ್ ಮಾಡಿ. ಆವಾಗ ನಾನು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಆದಾಗೆಲ್ಲ ನಿಮಗೆ ನೋಟಿಫಿಕೇಷನ್ಸ್ ಬಂದಿರುತ್ತೆ. ನಿಮ್ಮ ಫ್ರೀ ಟೈಮಲ್ಲಿ ನನ್ನ ಎಲ್ಲ ವೀಡಿಯೋಸ್ನ ನೋಡ್ಬೋದು. ನಿಮಗೆ ನನ್ನ ಚಾನಲಲ್ಲಿ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರದಿಂದ ಬರುವಂತಹ ಹೊಸ ಅಪ್ಡೇಟ್ಸ್ ಆಗಿರ್ಬೋದು, ಅಥವಾ ಹೊಸ ಯೋಜನೆ ಬಗ್ಗೆ ಮಾಹಿತಿ ಆಗಿರ್ಬೋದು, ಅಥವಾ ಪೋಸ್ಟ್ ಆಫೀಸ್ನ ಸ್ಕೀಮ್ಸ್ಗಳ ಬಗ್ಗೆ ಆಗಿರ್ಬೋದು, ಪ್ರತಿಯೊಂದನ್ನು ಕೂಡ ಅಪ್ಡೇಟ್ ಮಾಡ್ತಿರ್ತೀನಿ. ಹಾಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಣ ಮರಿಬೇಡಿ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಇವತ್ತಿನ ವಿಡಿಯೋದಲ್ಲಿ ಕೇಂದ್ರ ಸರ್ಕಾರದ ಒಂದು ಯೋಜನೆಗಳಲ್ಲಿ ಒಂದಾದ PM ಕಿಸಾನ್ ಯೋಜನೆ ಬಗ್ಗೆ ತಿಳಿಸ್ಕೊಡ್ತೀನಿ. ಇದುವರೆಗೂ ಕೂಡ 22 ಕಂತಿನ ಹಣ ಜಮೆ ಮಾಡಿದ್ದಾರೆ. ರೈತರಿಗೆ ಪ್ರತಿ ವರ್ಷ 6,000 ರೂಪಾಯಿ ಕೊಡ್ತಾ ಇದ್ದಾರೆ ಕೇಂದ್ರ ಸರ್ಕಾರದಿಂದ. ಅಂದರೆ ವರ್ಷಕ್ಕೆ 3 ಸತಿ ಕೊಡ್ತಾರೆ. ಪ್ರತಿ ಸತಿ ಹಣ ಜಮೆ ಆದಾಗೂ ಕೂಡ 2,000 ರೂಪಾಯಿ ಹಾಕ್ತಾರೆ. ಸೊ ಹಾಗಾಗಿ 4 ಮಂತ್ಸಿಗೆ ಒಂದು ಸತಿ ಹಾಕ್ತಾರೆ, 3 ಟೈಮ್ಸು. ಇದುವರೆಗೂ ಕೂಡ 22ನೇ ಕಂತಿನ ಹಣದವರೆಗೂ ಹಾಕಿದ್ದಾರೆ. ಅತಿ ಶೀಘ್ರದಲ್ಲೇ 23ನೇ ಕಂತಿನ ಹಣ ಕೂಡ ರಿಲೀಸ್ ಮಾಡ್ತಾ ಇದ್ದಾರೆ. ಈ 23ನೇ ಕಂತಿನ ಹಣ ಜಮೆ ಟೈಮಲ್ಲಿ ಕೆಲವೊಂದು ಹೊಸ ಅಪ್ಡೇಟ್ಸ್, ಅಂದರೆ ಕೆಲವೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ಫಾಲೋ ಮಾಡೋಕ್ಕೆ ಹೇಳಿದ್ದಾರೆ. ಸೊ ಇದನ್ನು ಪಾಲಿಸಿದ್ರೆ ಮಾತ್ರ ನಿಮಗೆ 23ನೇ ಕಂತಿನ ಹಣ ಬರುವಂಥದ್ದು, ಇಲ್ಲಾಂದರೆ ಬರೋದಿಲ್ಲ. ಅದನ್ನು ಯಾವುದಾದ್ರು ಅಂತ ತಿಳಿಸ್ತೀನಿ. ಸೊ ನೀವೇನಾದರೂ PM ಕಿಸಾನ್ ಯೋಜನೆಗೆ ಫಲಾನುಭವಿಗಳಿದ್ದೀರಾ ಅಂದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮೊದಲನೇದಾಗಿ ಯಾರೆಲ್ಲ PM ಕಿಸಾನ್ ಯೋಜನೆಯಿಂದ ಹಣ ತಗೋತಿರ್ತೀರ, ನಿಮ್ಮದು KYC ಆಗಿರಬೇಕು. ಹೌದು, ನಿಮ್ಮದು KYC ಆಗಿದ್ದರೆ ಮಾತ್ರ ನಿಮಗೆ ನೆಕ್ಸ್ಟ್ DBT ಮುಖಾಂತರ ಹಣ ಜಮೆ ಆಗೋದು. ಇಲ್ಲಾಂದರೆ ನಿಮಗೆ ಹಣ ಜಮೆ ಮಾಡೋಕ್ಕಾಗಲ್ಲ. ನಿಮಗೆ ಅಲ್ಲಿ ಸರ್ಕಾರದ ಕಡೆಯಿಂದ ಹಣ ಜಮೆ ಮಾಡೋದು ಡೈರೆಕ್ಟ್ DBT ಮುಖಾಂತರ ಹಣ ಹಾಕೋದ್ರಿಂದ DBT ಮುಖಾಂತರ ಹಾಕಬೇಕಂದ್ರೆ KYC ಆಗಿರಲೇಬೇಕು. ಈಗ ಗೃಹಲಕ್ಷ್ಮಿ ಆಗಿರ್ಬೋದು, ಈಗ ಯಾವುದೇ ಸರ್ಕಾರದ ಕಡೆಯಿಂದ ಡೈರೆಕ್ಟಾಗಿ ಫಲಾನುಭವಿಗಳ ಖಾತೆಗೆ ಹಾಕ್ತಾರೆ ಅಂದರೆ ಅವ್ರದ್ದು KYC ಆಗಿರಲೇಬೇಕು. ಆಗಿಲ್ಲ ಅಂದರೆ ಹಣ ಬರೋದಿಲ್ಲ. ಸೊ ಹಾಗಾಗಿ ಆಗಿಲ್ಲ ಅಂದರೆ ಆದಷ್ಟು ಬೇಗ ಹೋಗಿ ಮಾಡಿಸ್ಕೊಳ್ಳಿ. ಹಾಗೆ ಎರಡನೇದೇನಪ್ಪ ಅಂತಂದರೆ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಆಧಾರ್ ಕಾರ್ಡ್ನ ಲಿಂಕ್ ಮಾಡಿರ್ಬೇಕಂದ್ರೆ, ಈಗ ನಿಮ್ಮ ಯಾವ ಬ್ಯಾಂಕ್ ಅಕೌಂಟಿಗೆ ಅಥವಾ ಯಾವ ಪೋಸ್ಟ್ ಆಫೀಸ್ ಆಗಿರ್ಬೋದು, ಯಾವ ಅಕೌಂಟಿಗೆ ನಿಮಗೆ PM ಕಿಸಾನ್ ಹಣ ಬರ್ತಿರುತ್ತೆ ನೋಡಿ, ಸೊ ಆ ಅಕೌಂಟಿಗೆ ನಿಮ್ಮ ಆಧಾರ್ ಕಾರ್ಡ್ನ ಲಿಂಕ್ ಮಾಡಿರಬೇಕು. ಅಕಸ್ಮಾತ್ ಮಾಡಿಲ್ಲ ಅಂದರೆ ಹೋಗಿ ಮಾಡಿಸ್ಕೊಳ್ಳಿ. ನಿಮಗೆ ನೆಕ್ಸ್ಟ್ ಹಣ ಬರಬೇಕಂದ್ರೆ ನಿಮ್ಮದು ಲಿಂಕ್ ಆಗಿದ್ದರೆ ಮಾತ್ರ ನಿಮ್ಮ ಅಕೌಂಟಿಗೆ, ನಿಮ್ಮ ಬ್ಯಾಂಕ್ ಅಕೌಂಟಿಗೆ ನಿಮ್ಮ ಆಧಾರ್ ಕಾರ್ಡ್ ಲಿಂಕ್ ಆಗಿದ್ದರೆ ಮಾತ್ರ ನಿಮಗೆ ಹಣ ನಿಮ್ಮ ಖಾತೆಗೆ ಜಮೆ ಆಗುವಂಥದ್ದು. ಸೊ 23ನೇ ಕಂತಿನ ಹಣ ಅತಿ ಶೀಘ್ರದಲ್ಲೇ ಜಮೆ ಆಗ್ತಾ ಇದೆ. ಜೂನ್ ಎಂಡ್ ಅಥವಾ ಜುಲೈ ಫಸ್ಟ್ ವೀಕಲ್ಲಿ 23ನೇ ಕಂತಿನ ಹಣ ರಿಲೀಸ್ ಮಾಡ್ತಾ ಇದ್ದಾರೆ. ಏನಪ್ಪ ಅಂತಂದರೆ ನಿಮ್ಮ ಭೂ ದಾಖಲೆ ಪರಿಶೀಲನೆ ಆಗಿರಬೇಕಂದ್ರೆ ಲ್ಯಾಂಡ್ ವೆರಿಫಿಕೇಷನ್ ಆಗಿರಬೇಕು. ಸೊ ನಿಮಗೆ ನೆಕ್ಸ್ಟು 23ನೇ ಕಂತಿನ ಹಣ ಬರಬೇಕಂದ್ರೆ ನಿಮ್ಮದು ಲ್ಯಾಂಡ್ ವೆರಿಫಿಕೇಷನ್ ಆಗಿದ್ದರೆ ಮಾತ್ರ ನಿಮಗೆ ಹಣ ಬರೋ ಅಂಥದ್ದು. ಸೊ ಹಾಗಾಗಿ ಲ್ಯಾಂಡ್ ವೆರಿಫಿಕೇಷನ್ ಮಾಡಿಸಿಲ್ಲ ಅಂದರೆ ಮಾಡಿಸ್ಕೊಳ್ಳಿ. ಇಲ್ಲಾಂದರೆ ಕೃಷಿ ಇಲಾಖೆ ಅಥವಾ ಈ PM ಕಿಸಾನ್ ಪೋರ್ಟಲಲ್ಲಿ ಹೋಗಿ ಚೆಕ್ ಮಾಡ್ಕೋಬೋದು ನಿಮ್ಮ ಲ್ಯಾಂಡ್ ವೆರಿಫಿಕೇಷನ್ ಆಗಿದೆಯಾ ಇಲ್ಲ ಅಂತ. ಸೊ ಆಗಿಲ್ಲ ಅಂದರೆ ಆದಷ್ಟು ಬೇಗ ಹೋಗಿ ಮಾಡಿಸ್ಕೊಳ್ಳಿ. ಇನ್ನೊಂದೇನಪ್ಪ ಅಂತಂದರೆ ಒಂದೇ ಮನೇಲಿ ಇಬ್ಬರು ಈ ಯೋಜನೆಯ ಹಣನ ತಗೊಳ್ಳೋ ಆಗಿಲ್ಲ. ಈಗ ಎಕ್ಸಾಂಪಲ್ ಅಣ್ಣ ತಮ್ಮ ಇರ್ತಾರೆ ಅಥವಾ ಗಂಡ ಹೆಂಡತಿ ಇರ್ತಾರೆ. ಸೊ ಇಬ್ಬರು ಹೆಸರಲ್ಲೂ ಕೂಡ ಈ ಒಂದು ಸ್ಕೀಮ್ಗೆ ಅಪ್ಲೈ ಮಾಡಿಬಿಡೋಣ, ಇಬ್ಬರ ಹೆಸರಲ್ಲೂ ಅಂದರೆ ಇಬ್ಬರು ಅಕೌಂಟಿಗೂ ಕೂಡ ಹಣ ಬರುತ್ತೆ ಅಂತ ನೀವೇನಾದರೂ ಇಷ್ಟು ದಿನ ಹಣ ತೊಗೋತಿದ್ದೀರಾ ಅಂದರೆ ಒಬ್ರದ್ದು ಕ್ಯಾನ್ಸಲ್ ಮಾಡಿಸ್ಕೊಳ್ಳಿ. ಇಲ್ಲಾಂತಂದರೆ ಇಬ್ಬರದ್ದು ಕ್ಯಾನ್ಸಲ್ ಆಗಿಬಿಡುತ್ತೆ, ಇಬ್ಬರಲ್ಲಿ ಒಬ್ರಿಗೂ ಕೂಡ ಬರೋದಿಲ್ಲ. ಸೊ ಹಾಗಾಗಿ ಒಂದೇ ಮನೇಲಿ ಇಬ್ಬರು ಫಲಾನುಭವಿಗಳಿರೋಕ್ಕೆ ಸಾಧ್ಯ ಆಗಲ್ಲ. ಸೊ ಅದು ನಿಮಗೆ ರೂಲ್ಸ್ ವಿರುದ್ಧ ಹೋದಂಗೆ ಆಗುತ್ತೆ. ಹಾಗಾಗಿ ಅಕಸ್ಮಾತ್ ಏನಾರ ವೆರಿಫಿಕೇಷನಲ್ಲಿ ನೀವು ಸಿಕ್ಕಾಕೊಂಡಿದ್ದೀರಾ ಅಂತಂದರೆ ಇಬ್ಬರದ್ದು ಕ್ಯಾನ್ಸಲ್ ಮಾಡ್ತಾರೆ. ಸೊ ಇಬ್ಬರದ್ದು ಕೂಡ ನಿಮಗೆ ಲ್ಯಾಂಡ್ ಇದ್ದು ಕೂಡ ನೀವು ಅರ್ಹತೆ ಇದ್ದರೂ PM ಕಿಸಾನ್ ಯೋಜನೆ ಹಣ ತೊಗೊಳಕ್ಕೆ ಇಬ್ಬರದ್ದು ಕ್ಯಾನ್ಸಲ್ ಆಗುತ್ತೆ, ಒಬ್ರದ್ದು ಕೂಡ ಬರಲ್ಲ. ಸೊ ಹಾಗಾಗಿ ಒಂದು ಮನೆಯಿಂದ ಒಂದು ಅಡ್ರೆಸ್ ಇದೆ ಅಂತಂದರೆ ನೀವು ಒಬ್ಬರೇ ಈ ಒಂದು ಸ್ಕೀಮ್ಗೆ ಅಪ್ಲೈ ಮಾಡೋಕ್ಕಾಗೋದು. ಇಬ್ಬರಿಬ್ಬರು ಇದ್ದರೆ ಒಬ್ರದ್ದು ಕ್ಯಾನ್ಸಲ್ ಮಾಡಿಸ್ಕೊಂಬಿಡಿ, ಇಲ್ಲಾಂದರೆ ಇಬ್ಬರದ್ದು ಕೂಡ ಕ್ಯಾನ್ಸಲ್ ಆಗಿಬಿಡುತ್ತೆ. ಹಾಗೆ ನೆಕ್ಸ್ಟ್ ಇನ್ನೊಂದು ಅಪ್ಡೇಟ್ ಏನು ಕೊಡ್ತಿದ್ದಾರೆ ಅಂತಂದರೆ ಯಾರೆಲ್ಲ ಅನರ್ಹ ಫಲಾನುಭವಿಗಳಿದ್ದೀರಾ, ಯಾಕಂದರೆ ಈಗ ತುಂಬ ಜನ ಫೇಕ್ ಡಾಕ್ಯುಮೆಂಟ್ ಕೊಟ್ಟು ಅವ್ರ ಹತ್ರ ಭೂಮಿನೇ ಇರಲ್ಲ, ಜಮೀನಿರಲ್ಲ. ಸೊ ಅಂದರೂ ಕೂಡ ಬೇರೆ ಲಿಂಕ್ಗಳೆಲ್ಲ ಫೇಕ್ ಲಿಂಕ್ನೆಲ್ಲ ಕ್ರಿಯೇಟ್ ಮಾಡಿ ಈ ಒಂದು ಯೋಜನೆ ಹಣ ತೊಗೊಳ್ತಿರ್ತೀರ. ಸೊ ಅಂಥವ್ರದ್ದು ಕೂಡ ಸರ್ಕಾರಕ್ಕೆ ಡೌಟ್ ಬಂದು ವೆರಿಫೈ ಮಾಡ್ತಿದ್ದಾರೆ. ಅಕಸ್ಮಾತ್ ನೀವು ಏನಾರ ಸುಳ್ಳು ದಾಖಲೆ ಕೊಟ್ಟು ನೀವು ಈ ಒಂದು ಯೋಜನೆ ಅರ್ಹ ಫಲಾನುಭವಿಗಳ ಏನೇನು ರೂಲ್ಸ್ ಇದೆ ನೀವು ಅದ್ರ ವಿರುದ್ಧ ನೀವು ಹಣ ತಗೋತಿದ್ದೀರಾ ಅಂದರೆ ನಿಮಗೆ ಕಠಿಣ ಕ್ರಮ ಕೂಡ ಕೈಗೊಳ್ತಾರೆ. ಸೊ ಹಾಗಾಗಿ ಯಾರೆಲ್ಲ ಅನರ್ಹರಿದ್ದೀರಾ, ಫೇಕ್ ಡಾಕ್ಯುಮೆಂಟ್ನ ಕೊಟ್ಟು ಈ ಒಂದು ಸ್ಕೀಮಿಂದ ಹಣ ತಗೋತಿದ್ದೀರಾ ಅಂದರೆ ದಯವಿಟ್ಟು ಇವಾಗಲೇ ನೀವು ಈ ಒಂದು ಸ್ಕೀಮಿಂದ ನೀವು ಹೊರಗೆ ಇಟ್ಬಿಡಿ. ಇಲ್ಲ ಅಂತಂದರೆ ನಿಮಗೆ ಅವ್ರ ಕೈಯಿಂದ ಸಿಕ್ಕಾಕೊಂಡಿದ್ದೀರಾ ಅಂದರೆ ನಿಮಗೆ
ಅಗತ್ಯ ಕ್ರಮನ ಕೈಗೊಳ್ತಾರೆ. ಸೊ ಹಾಗಾಗಿ ಇದನ್ನು ಕೂಡ ಸ್ಟ್ರಿಕ್ಟಾಗಿ ವಾರ್ನಿಂಗ್ ಮಾಡಿದ್ದಾರೆ. ಇಬ್ಬರಿಬ್ರು ತಗೊಳ್ಳೋ ಅಂಥದ್ದಾಗಿರ್ಬೋದು, ಅಥವಾ ಲ್ಯಾಂಡ್ ವೆರಿಫೈ ಮಾಡೋದಾಗಿರ್ಬೋದು, ಅಥವಾ KYC ಮಾಡೋದಾಗಿರ್ಬೋದು, ಆಧಾರ್ ಕಾರ್ಡ್ ಲಿಂಕ್ ಮಾಡೋದಾಗಿರ್ಬೋದು, ನಾನು ನಿಮ್ಗೆ ಯಾವ್ದ್ಯಾವ್ದು ಹೇಳ್ತೆ ಅಷ್ಟು ಕೂಡ ನೀವು ಪಾಲಿಸಿರ್ಬೇಕು. ಒಂದು ಮಿಸ್ ಆದರೂ ಕೂಡ ನಿಮಗೆ ಹಣ ಬರೋದು ಸ್ಟಾಪ್ ಆಗುತ್ತೆ, ಈ ಒಂದು ಸ್ಕೀಮ್ ಕ್ಯಾನ್ಸಲ್ ಆಗುತ್ತೆ. ಸೊ ಐ ಹೋಪ್ ನಿಮಗೆ ಈ ವಿಡಿಯೋದಿಂದ ಹೆಲ್ಪ್ ಆಯಿತು, ಮಾಹಿತಿ ಸಿಕ್ತು ಅಂದ್ಕೊಂಡಿದ್ದೀನಿ. ಯಾರೆಲ್ಲ PM ಕಿಸಾನ್ ಯೋಜನೆಯ ಫಲಾನುಭವಿಗಳಿದ್ದೀರಿ ಪ್ರತಿಯೊಬ್ಬರು ಕೂಡ ಈ ವಿಡಿಯೋಗೆ ಲೈಕ್ ಕೊಡಿ, ಹಾಗೆ ಪ್ರತಿಯೊಬ್ಬರಿಗೂ ಕೂಡ ಈ ವಿಡಿಯೋ ಲಿಂಕ್ನ ಶೇರ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್.